ಅವ್ರು ಬಂದಾಗ ರಾಡ್ ಮೇಲೆ ಬಿದ್ದಿದ್ರು. 3 ರಾಡು ಮುಖದೊಳಗೆ ಹೋಗಿತ್ತು. ಕುಬೇಂದ್ರನ್ ಅನ್ನೋರು ಕನ್ಸ್ಟ್ರಕ್ಷನ್ ಸೈಟಿಂದ ಮೇಲ್ಗಡೆಯಿಂದ ಬಿದ್ದುಬಿಟ್ಟು ರಾಡ್ ಮೇಲೆ ಬಿದ್ದಿದ್ರು. ಅವ್ರು ಬಂದಾಗ 3 ರಾಡು ಮುಖದೊಳಗೆ ಹೋಗಿತ್ತು. 1 ರಾಡು ಈ ಕಡೆಯಿಂದ ಈ ಕಣ್ಣು ಹತ್ರ ಹೋಗಿತ್ತು, ಇನ್ನೊಂದು ರಾಡು ಈ ಕಡೆಯಿಂದ ಈ ಕಿವಿ ಹತ್ರ ಹೋಗಿತ್ತು, ಇನ್ನೊಂದು ಹಿಂದೆಗಡೆ ಒಂದು ಹೋಗಿತ್ತು. ಈ 3 ರಾಡ್ನ ಮುಖದಲ್ಲಿ ಇಟ್ಕೊಂಡು ಅವ್ರು ಹಾಗೆ ನಮ್ಮ ಎಮರ್ಜೆನ್ಸಿಗೆ ಬಂದಿದ್ರು. ಫಸ್ಟ್ ಬೇರೆ ಹಾಸ್ಪಿಟ್ಲ್ ಹತ್ರ ಹೋಗಿದ್ದಾರಂತೆ. ಅವರು ಇದು ತುಂಬ ಕಾಂಪ್ಲಿಕೇಟೆಡ್ ಕೇಸು, ನಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಹತ್ರ ಕಳಿಸಿದ್ದಾರೆ. ಇಲ್ಲಿ ಬಂದ ತಕ್ಷಣ ಪೇಷಂಟ್ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇತ್ತು, ಸ್ಟೇಬಲ್ ಇರಲಿಲ್ಲ. ಅವ್ರನ್ನ ಫಸ್ಟ್ ಸ್ಟೆಬಿಲೈಸ್ ಮಾಡಿಕೊಂಡು ಎವ್ಯಾಲ್ಯೂಯೇಟ್ ಮಾಡೋಕ್ಕೆ CT ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ. ಇಂಟರ್ನಲಿ ಏನೇನೆಲ್ಲ ಡ್ಯಾಮೇಜ್ ಆಗಿರ್ಬೋದು ಅಂತ ನಮಗೂ ಸ್ವಲ್ಪ ಡೌಟ್ಸ್ ಇತ್ತು. ಯಾಕೆಂದರೆ ನೆಕ್ ಹತ್ರ ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಬರುತ್ತೆ. ಫುಡ್ ಪೈಪ್ ಆಗಲಿ, ವಿಂಡ್ ಪೈಪ್ ಆಗಲಿ, ಮೇಜರ್ ಆರ್ಟ್ರೀಸು, ಮೇಜರ್ ನರ್ವ್ಸು ಎಲ್ಲ ಇಲ್ಲೇ ಬರುತ್ತೆ. ಇಲ್ಲಿ ಕಿವಿ ಹತ್ರ ಹೋಗಿರೋದ್ರಿಂದ ಕಿವಿ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಬ್ರೈನ್ ಡ್ಯಾಮೇಜ್ ಆಗಿದೆಯಾ ಎಲ್ಲ ಡೌಟ್ ಇತ್ತು ನಮಗೆ. ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ನಾವು CT ಸ್ಕ್ಯಾನ್ ಮಾಡಿಸಿ ಅದರಲ್ಲಿ ಎಲ್ಲೆಲ್ಲೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಫಸ್ಟ್ ಅಸೆಸ್ ಮಾಡಿಕೊಂಡು ಆಮೇಲೆ ಅವ್ರನ್ನ ICUಗೆ ಶಿಫ್ಟ್ ಮಾಡಿಸಿ ICUಯಿಂದ ತಕ್ಷಣ OTಗೆ ಶಿಫ್ಟ್ ಮಾಡಿ ಅವತ್ತು ವಿದಿನ್ 4 hours ಅವ್ರಿಗೆ ಇವ್ಯಾಲ್ಯೂಟ್ ಎಲ್ಲ ಮಾಡಿ ಆಪ್ರೇಟ್ ಮಾಡಿದ್ದೀವಿ. ಅವರೊಂದು 5 days ICUಲಿದ್ದರು. ಪೋಸ್ಟ್ ಆಪ್ ರಿಕವರಿ ಚೆನ್ನಾಗಾಗಿ ಇವಾಗ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಬದುಕೋಕ್ಕಾಗುತ್ತೆ ಇಲ್ಲ ಅಂತ ನೋಡಿದೆ, ಚೆನ್ನಾಗಿ ಮಾಡಿಕೊಟ್ರು.